ನಾನು ನೋಡೇ ಇಲ್ಲ ಮಮ್ಮಿ. ಆ ರೀತಿಯಾಗಿ ಅವ್ರು ಪ್ರೀತಿ ತೋರಿಸ್ಕೊಂಡೇ ಬಂದರು ಎಲ್ರಿಗೂ. ಮತ್ತು ಆ್ಯಕ್ಚುಲಿ ಕೂಡ ಅವರು ನಂಬಿಗಸ್ತರಾಗ ಅನೇಕ ವರ್ಷಗಳು ಒಂದು ಕುಟುಂಬವಾಗಿಯೇ ಅವ್ರ ಜೊತೆಯಲ್ಲಿದ್ದು ನಂಬಿಗಸ್ತರಾಗಿ ಅವರು ಬದಮಾಡಿದಾಗ ಎಷ್ಟೊಂದು ಅವ್ರಿಗೆ ಹಿಂಸೆಗಳಾದ್ರೂ ಅಲ್ಲಿ ಕೂಡ ಅವರು ಫೇತ್ಫುಲ್ಲಾಗಿ ಬಂದರು. ಅದೇ ರೀತಿಯಾಗಿ ಅವರು ಹೇಳೋದಂದರೆ ವಾಕ್ಯದಲ್ಲಿ ಅವರು ನಡೆದ್ರು, ನಮಗೂ ವಾಕ್ಯದಲ್ಲಿ ನಿಲ್ಲೋದಕ್ಕೆ ಹೇಳಿದ್ರು. ಏಸಪ್ಪ ಬಿಟ್ಟರೆ ಇನ್ಯಾರಿದ ನಮಗೆ ಇದು ಒಂದು ಮಾತು ಮಾತ್ರ ಮಮ್ಮಿ ಯಾವಾಗಲೂ ಹೇಳ್ತಾ ಇದ್ರು. ಆದರೆ ದೇವ್ರ ಚಿತ್ತ ಏನಂತ ನಮಗೆ ಗೊತ್ತಿಲ್ಲ. ಆತನ ನಂಬಿರೋ ಅವ್ರು ನಮಗೆ ತಾಯಿಯಾಗಿರ್ಬೋದು ನಿಜ, ಆದರೆ ಆತನಿಗೆ ಅವರು ಪ್ರೀತಿಯ ಮಗಳು. ಆ ಪ್ರೀತಿಯ ಮಗಳಿಗೆ ದೇವರು ಸರಿಯಾದದನ್ನು ಮಾಡಿದ್ದಾರೆ ಅಂತ ನಾನು ನಂಬ್ತೇನೆ. ಯಾಕಂದರೆ ಮಗಳಿಗೆ ಆಗಿದಂಥ ನೋವು ಆತನಿಗೆ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲ. ಸೊ ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅನೇಕ ನನ್ನ ಸ್ನೇಹಿತರು, ನಮ್ಮ ಸಭೆಯವರು ಅನೇಕರು ನಮ್ಮ ಜೊತೆಲಿ ಕೈ ಜೋಡಿಸಿದ್ರೆ ನಿಮಗೆಲ್ರಿಗೂ ನಾನು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೇನೆ. ದೇವ್ರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮಾರಲ್ ಸಪೋರ್ಟ್ ಕೊಟ್ರಿ, ಫೈನಾನ್ಸ್ ಸಪೋರ್ಟ್ ಕೊಟ್ರಿ, ಪ್ರಾರ್ಥನೆ ಸಪೋರ್ಟ್ ಹೆಚ್ಚಾಗಿ ಕೊಟ್ರಿ. ಅದನ್ನು ನಾವು ಈ ಒಂದು ಸಮಯದಲ್ಲಿ ಒಂದು ಧೈರ್ಯದಿಂದ ಮಾತಾಡೋದಕ್ಕೆ ನಮಗೆ ಸಹಾಯ. ಅದಕ್ಕೆ ಬಂದಿರುವಂಥ ಎಲ್ರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ದಕ್ಕಾಗಿ. ಕಡೆಯದಾಗಿ ನಮ್ಮ ಕುಟುಂಬ ಜೀವನ 40 ವರ್ಷ ಆಯಿತು. 40 ವರ್ಷ ಆಯಿತು. ನನ್ನ 5 ನಿಮಿಷ ಬಿಟ್ಟಿರಲಿಲ್ಲ. ಕೆಲಸದಲ್ಲಿ ಹೋದರೆ 5 ನಿಮಿಷ ಬಂದರೆ ಎಲ್ಲಿದ್ದೀಮಮ್ಮ ಬಾ ಬೇಗ ಬಾ, ಯಾಕೆ ಎಲ್ಲಿದೆ ಬಂದು ಒಂದು ವರ್ಷ ಬೆಳಗಿಲ್ಲ, ಒಂದು ಕೆಟ್ಟ ಮಾತನ್ನಲ್ಲ, ಇನ್ನು ಸೇವೆ ಮಾಡೋದು ಎಷ್ಟು ಪ್ರೋತ್ಸಾಹ ಕೊಟ್ಟರು, ಅಷ್ಟು ಮಾಡಿ ಇವಾಗ ಕರ್ಕೊಂಡ್ಬಂದು ನನಗೆ ಎಷ್ಟು ಸ್ವಲ್ಪ ಆಗಲ್ಲ. 40 ವರ್ಷ ಕೊಟ್ಟು ಮುಗಿಯೋದು ಅಷ್ಟೊಂದು ಅಲ್ಲಿಂದ ಬಂದು ಯಾವ ಜೀವನ ನಾನು ನೋಡಿಲ್ಲ. ಜೀವ